बिना चैन कहाँ रे, प्यार बिना चैन कहाँ रे, सुन नहीं चांदी नहीं यार को मिला, अरे प्यार कर ले। जब मिलेंगे तकदीर बनेगी, जिंदगी की नई तस्वीर बनेगी, प्यार में दिल में करार कर लिया, यार बिना चैन कहाँ रे, प्यार बिना चैन कहाँ रे, सोना नहीं चांदी नहीं यार को मिला, अरे प्यार कर ले, अरे प्यार कर ले। हमें पैसा नहीं प्यार चाहिए, कोई अनचाहा दिलदार चाहिए, तेरे रोते से चाँद की मंजुले, सपनों का सफर साथ चाहिए, ये भी होगा थोड़ा इंतजार कर ले, यार बिना चैन कहाँ रे, प्यार बिना चैन कहाँ रे, सुन मेरी चांदी नहीं यार को मिला, अरे प्यार कर ले, अरे प्यार कर ले, सुन मेरी चांदी नहीं यार को मिला, अरे प्यार कर ले, अरे प्यार कर ले, सुन मेरी चांदी नहीं यार को मिला, अरे प्यार कर ले। अरे प्यार कर ले। Thank you. ಥ್ಯಾಂಕ್ ಯು ಎಲ್ಲ ಒಂದು 2 ನಿಮಿಷ ಕೂತ್ಕೊಳ್ಳಿ ಸರ್. ಸೊ ಜಸ್ಟ್ ನಮ್ದು ಒಂದೇ ಕಾರ್ಯಕ್ರಮ ಸ್ಟೇಜ್ ನಾವು ಮಾಡಿದೀವಿ. ಸೊ ಎಲ್ಲರಿಗೂ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಯಾರಾದ್ರೂ ಒಂದು 2 ನಿಮಿಷ ಮಾತಾಡೋಂಗಿದ್ರೆ ಪ್ಲೀಸ್ ಸ್ಟೇಜ್ ಮೇಲೆ ಬರಬೇಕು. ಫಸ್ಟ್ ಪಾಟೀಲ್ ಸರ್ ಬರ್ತಾ ಇದಾರಂತೆ, ಮತ್ತೆ ಇನ್ನೊಬ್ರು ಅವ್ರ ಗೆಸ್ಟ್ ಬರ್ತಾ ಇದ್ದಾರೆ. ಯಾರಾದ್ರೂ ಬರೋಂಗಿದ್ರೆ 2 ನಿಮಿಷ ಪ್ಲೀಸ್, ಯಾರಾದ್ರೂ ಏನಾದ್ರು ಒಪಿನಿಯನ್ ಇದ್ರೆ ಹೇಳ್ಬೇಕಾಗಿದೆ ಅಂತ. ಎಲ್ಲರಿಗೂ ಈ ಸುಂದರ ರಾತ್ರಿಯ ನಮಸ್ಕಾರಗಳು. ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನಾನು ಸುರೇಶ್ ಕುರುಕಪ್ಪ, ಈ ವೇನಾಸಂ ನಾಟ್ಯ ಸಂಘದ ಜಂಟಿ ಕಾರ್ಯದರ್ಶಿ. ಈ ವೇನಾಸಂ ಮತ್ತು ಕನ್ನಡ ಭವನದ ಸಹಯೋಗದಲ್ಲಿ ಇವತ್ತು ನಾವು ಈ ಒಂದು ಮೆಲೋಡಿ ಸ್ಟುಡಿಯೋದ ನಮ್ಮ ಮಲಕಾಯಿ ಸರ್ ನೇತೃತ್ವದ ಒಂದು ಅತ್ಯುತ್ತಮ ರಸಮಂಜಿ ಕಾರ್ಯಕ್ರಮವನ್ನ ಇವತ್ತು ನಾವು ಯಶಸ್ವಿಯಾಗಿ ಪೂರೈಸಿದ್ದೇವೆ. ನಮ್ಮ ವೇನಾಸಂ ವೇಣುಗ್ರಾಮ ನಾಟ್ಯ ಸಂಘ ಹುಟ್ಟುಕೊಂಡು ಕೇವಲ 7 ತಿಂಗಳಾಗಿದೆ. ನಾವು ಆಶ್ವಾಸನೆ ಕೊಟ್ಟಿದ್ದೀವಿ, 1 ವರ್ಷದಲ್ಲಿ 5 ನಾಟಕಗಳನ್ನ ಕೊಡ್ತೀವಿ ಅಂತ ಹೇಳಿ. ಈಗಾಗಲೇ 6 ನಾಟಕಗಳನ್ನ ಕೊಟ್ಟಿದ್ದೇವೆ. ಇದು 7ನೇ ಕಾರ್ಯಕ್ರಮ. ಇದನ್ನ ಇನ್ನೊಂದು ಸಲ ಇಟ್ಟುಕೊಳ್ತೇವೆ. ನಮ್ಮ ವೇಣಾಸಂ ಅಧ್ಯಕ್ಷರ ಆಜ್ಞೆ ಹೇಳ್ಬೇಕಂತ ಹೇಳಿದ್ರು. ಇದು ಇನ್ನೊಮ್ಮೆ ಇದಕ್ಕಿಂತ ಹೆಚ್ಚು ಯಶಸ್ವಿಯಾಗಿ, ಯಾಕಂದ್ರೆ ನಾವು ಕಣ್ತುಂಬಿಕೊಂಡಿದ್ದೇವೆ, ಮನ ತುಂಬಿಕೊಂಡಿದ್ದೇವೆ, ಹೃದಯ ತುಂಬಿಕೊಂಡಿದ್ದೇವೆ. ಇನ್ನೂ ತುಂಬಿಕೊಳ್ಳೋದು ಕೊರತೆ ಇದೆ. ಅದನ್ನು ಕೂಡ ನಾವು ಇನ್ನು ಮುಂದೆ ನಿಗಿಸ್ಕೊಳ್ತೇವೆ. ಆ ಹಸಿವು ನಮ್ಗೆ ಇನ್ನೂ ಇದೆ. ಆ ಕಾರಣಕ್ಕಾಗಿ ಇನ್ನೂ ಒಂದು ಅವಕಾಶ ನಮ್ಮ ಮಲಕಾಯಿ ಸರ್ ಕೊಡ್ತೇವೆ. ನಾವೆಲ್ಲ ಭಾಗಿಯಾಗಿ ಇನ್ನೂ ಇದಕ್ಕಿಂತ ಹೆಚ್ಚು ದುಪ್ಪಟ್ಟು ಜನರನ್ನ ನಾವು ಇಲ್ಲಿ ಸೇರಿಸಲಿಕ್ಕೆ ಯಶಸ್ವಿಯಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಎಲ್ಲ ಕಲಾವಿದರು ಅತ್ಯುತ್ತಮ ಕಲಾವಿದರು,
ನಾವು ಅಂದ್ಕೊಂಡಿರಲಿಲ್ಲ. ಮಲಕಾಯಿ ಸರ್ ನಾವು ವೇಣಾಶ್ರಮ ಸಂಘವನ್ನ ಹುಟ್ಟು ಹಾಕಿದಾಗಿನಿಂದ ಪದೇ ಪದೇ ವಿನಂತಿ ಮಾಡ್ಕೊಳ್ತಾ ಇದ್ರು. ನಾವು ಏನಪ್ಪ ಗುರುಗಳು ಹಿಂಗೆ ಹೇಳ್ತಾರೆ ಏನಿದೆ ಅಂತ ನೋಡಿದಾಗ, ಸರ್ ನಂದು 400 ಜನ ಕಲಾವಿದರಿದ್ದಾರೆ, ಒಂದ್ಸಲ ಅವಕಾಶ ಕೊಟ್ಟು ನೋಡ್ರಿ ಅಂದ್ರು. ನಿಜವಾಗ್ಲೂ ನಾನು ಅವರಿಗೆ ಅದಕ್ಕಾಗಿ ಆ ಹಿರಿಯರಿಗೆ ನಾನು ವಂದಿಸ್ತಾ ಮತ್ತೊಮ್ಮೆ ಇದೇ ಭವನದಲ್ಲಿ ಇನ್ನೊಂದು ಇದೇ ರೀತಿಯ ಇದಕ್ಕಿಂತ ಅದ್ದೂರಿ ಆದ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲಿಕ್ಕೆ ನಮ್ಮ ವೇಣಾಶ್ರಮ ಸಿದ್ಧವಿದೆ ಅನ್ನುವಂಥ ಆಶ್ವಾಸನೆಯನ್ನ ಸಂಘದ ಪರವಾಗಿ ನಾವು ಕೊಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಶಿವರಾಮ ಅಧ್ಯಕ್ಷರು ಇದನ್ನು ಮಾತಾಡ್ತಾರೆ. ಆತ್ಮೀಯರೇ, ಒಂದು 2 ನಿಮಿಷ ಈ ಮೆಲೋಡಿ ಸ್ಟುಡಿಯೋ ಇದೆಯಲ್ಲ, ಅದಕ್ಕೆ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ವೈಯಕ್ತಿಕವಾಗಿ ಇಡೋಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತಂದ್ರೆ ನಾವಿವತ್ತು ಹಾಡಿದ್ದು ಮೊಟ್ಟ ಮೊದಲನೇ ಹಾಡು ಜೀವನದಲ್ಲಿ. ಮನೆಯಾಗ ನನ್ನ ಮಿಸ್ಸಸ್ ಒಳ್ಳೆಯ ಬರಕ್ಕೆ ನೀ ಎಷ್ಟು ನಾಡ್ದು ಹೋಗೋದು ನನಗೆ ಇನ್ನೊಂದು ಪ್ರಕಾರ ಮಾಡ್ತೀವಿ. ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಶ್ರೀಯುತ ಮುಂದಿನ 2 ಹಾಡ್ತಾರೆ ನಿಮ್ಮ ಆಶೀರ್ವಾದ. ಈಗ ಇನ್ನೊಂದು ಅವಕಾಶ ನಾವು ಕೊಡ್ತೇವೆ ನವೆಂಬರ್ ತಿಂಗಳಲ್ಲಿ. ಇದೊಂದು ಯಶಸ್ವಿ ಕಾರ್ಯಕ್ರಮ. ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ಕನ್ನಡ ಭವನ ಕಟ್ಟಿದಾಗಿಂದ ಆಗಿರ್ತಿಲ್ಲ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಯಶಸ್ವಿ ಕಾರ್ಯಕ್ರಮ. ಅದಕ್ಕೆಲ್ಲ ಕಾರಣ ನಮ್ಮ ಮಲಕಾಯಿ ದಂಪತಿಗಳು, ಅವ್ರ ಹಿಂದಿರ್ತಕ್ಕಂಥ ತಲೆಗಳು. ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಮತ್ತು ಇನ್ನೊಂದೇನಿದೆಲ್ಲ, ನಾವು ನವೆಂಬರಲ್ಲಿ ಒಂದು 3 ನಾಟಕ ಮಾಡ್ತಾ ಇದ್ದೇವೆ. ಆ ನಾಟಕ ದಯವಿಟ್ಟು ಬರಲೇಬೇಕು. ಈಗ ನೀವು ಊಟ ಮಾಡ್ತಾ ಅಂತ ನಿಮ್ದೆಲ್ಲ ಮೊಬೈಲ್ ನಂಬರ್ ತೊಗೊಂತೆ ನಾನು. ನೀವು ನಾನು ಬಿಟ್ಟರು ನಾನು ನಿಮ್ಮನ್ನು ಬಿಡೋದು. ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೊಮ್ಮೆ ಅವರು ಸಿಗೋಣ. ನಮ್ಮ ಅಧ್ಯಕ್ಷರು ಹಲೋ ಸರ್, ಇದನ್ನ ನಮ್ಗೆ ವೇದಿಕೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಸರ್ ನಮ್ಗೆ ನವೆಂಬರ್ 1 ಕಷ್ಟ ಬೇಡ ಸರ್, ಮತ್ತೆ ಮುಂದೂ ಬೇಕಾಗ್ತದೆ ಸರ್. ದಿಲ್ ಮಾಂಗೆ ಮೋರ್. ಅದಕ್ಕೆ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ ವೇಣಾಶ್ರಮ ಸಂಸ್ಥೆಗೆ ನಮ್ಮ ಮೆಲೋಡಿ ವತಿಯಿಂದ ತುಂಬಾ ಧನ್ಯವಾದಗಳು ಸರ್. ಇದಕ್ಕೆ ದುಡಿದಂತ ಎಲ್ಲ ವಾಲಂಟಿಯರ್ಸ್ ಹೆಸರು ತಗೊಳ್ಳೇಬೇಕು. ಫಸ್ಟ್ ಶ್ರೀನಿವಾಸ್ ಅವರಾಗ್ಲಿ, ವಿಠಲ್ ಅವರಾಗ್ಲಿ, ಕೃಷ್ಣ ಆಗ್ಲಿ, ಸಾಯಿ ಆಗ್ಲಿ, ರಾಜೇಶ್ ಆಗ್ಲಿ, ಇವ್ರು ನಮ್ಗೆ ಸದಾ ಮತ್ತೆ ಇವಾನ, ಸೊ ಇವ್ರು ನಮ್ಗೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಇವ್ರ ಸಹಾಯದಿಂದ ನಾವು ಇಲ್ಲಿ ಮುಂದೆ ಬಂದಿದ್ದೀವಿ. ಎಲ್ಲ ಪಾರ್ಟಿಸಿಪೇಟ್ ಮಾಡಂತ ನನ್ನ ಮೆಲೋಡಿ ಫ್ಯಾಮಿಲಿ ಬಂಧುಗಳಿಗೆ ತುಂಬಾ ಧನ್ಯವಾದಗಳು. ಮತ್ತು ಎಲ್ಲ ಇದೆ 3 ತಾಸು ಕುತ್ಕೊಂಡು ನೀವೆಲ್ಲ ಕೇಳಿರುವಂತ ಎಲ್ಲ ಪ್ರೇಕ್ಷಕರಿಗೂ ಕೂಡ ಒಂದು ಅನಂತ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಜೈ ಕರ್ನಾಟಕ.